ಚುನಾವಣಾ ರಾಜಕೀಯಕ್ಕೆ ಅಣ್ಣಾವರ ಸೊಸೆ ಗುಡ್ ಬೈ ಅನ್ನ ಹೇಳಿದ್ದಾರೆ. ಇನ್ನು ಮುಂದೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಗೀತಾ ಶಿವರಾಜಕುಮಾರ್ ಹೇಳಿರುವಂಥದ್ದು. ಚುನಾವಣಾ ರಾಜಕೀಯಕ್ಕೆ ಅಣ್ಣಾವರ ಸೊಸೆ ಗುಡ್ ಬೈ ಹೇಳಿದ್ದಾರೆ. ಇನ್ನು ಮುಂದೆ ನಾನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಗೀತಾ ಶಿವರಾಜಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಗೀತಕ್ಕ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿದ್ದಾರೆ. ನಾನಿನ್ನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ, ಆದರೆ ಪಕ್ಷದ ಜೊತೆಗೆ ಇರುವೆ ಅಂತ ಹೇಳಿದ್ದ. ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗ್ತೇನೆ, ಯಾವಾಗ ಬೇಕಾದರೂ ನನ್ನನ್ನು ಕರೀರಿ, ಬರುತ್ತೇನೆ ನಾನು ಅಂತ ಗೀತಾ ಶಿವಣ್ಣ ಹೇಳಿರುವಂಥ. ಸತತ ಸೋಲುಗಳಿಂದ ನೊಂದು ಬೆಂದ್ರ ಬಂಗಾರಪ್ಪ ಅವರ ಪುತ್ರಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಆದಂತಹ ಬಂಗಾರಪ್ಪ ಅವರೇನಿದ್ದಾರೆ, ಅವರ ಪುತ್ರಿಯಾಗಿರುವಂತಹ ಗೀತಾ ಅವರು, ಇವರು ಅಣ್ಣಾವರ ಸೊಸೆ ಕೂಡ ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಸೊಸೆ. ಇವರು ರಾಜಕೀಯಕ್ಕೆ ಮುಂದೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾ ಇರುವಂಥದ್ದು. ಸತತವಾಗಿ ಸೋಲು ಕಂಡಿರೋದ್ರಿಂದ ಅದರಿಂದ ಮನನೊಂದು ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ ಅಂತ ಗೊತ್ತಿಲ್ಲ. ಆದರೆ ಕಾರ್ಯಕ್ರಮದಲ್ಲಿ ಅವರು ಈ ರೀತಿಯಾಗಿ ಹೇಳಿರುವಂಥದ್ದು, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಎಲೆಕ್ಷನ್ಗೆ ನಿಲ್ಲಲ್ಲ. ಶಿವಮೊಗ್ಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗೀತಾ ಶಿವರಾಜಕುಮಾರ್ ಅವರು. ಆಗ ಅವ್ರು ಹೇಳಿರುವಂಥದ್ದು, ಇನ್ನು ಮುಂದೆ ನಾನು ಯಾವುದೇ ರೀತಿಯಾಗಿ ಎಲೆಕ್ಷನ್ಗಳಲ್ಲಿ ಸ್ಪರ್ಧೆ ಮಾಡಲ್ಲ, ಆದರೆ ಪಕ್ಷದ ಜೊತೆಗೆ ಇರ್ತೇನೆ. ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ, ಯಾವಾಗಲೂ ಕೂಡ ಪಕ್ಷದ ಜೊತೆ ಇರ್ತೀನಿ, ಒಬ್ಬ ಕಾರ್ಯಕರ್ತರ ರೀತಿ ಇರ್ತೇನೆ. ಪಕ್ಷ ನನ್ನ ಯಾವಾಗ ಕರೆದ್ರೂ ಸರಿ, ನಾನು ಎಲ್ಲಿಗೆ ಬೇಕಾದ್ರೂ ಕರೆದು ಸರಿ ಬರ್ತೀನಿ, ಪಕ್ಷದ ಒಂದು ಕೆಲಸಗಳಲ್ಲಿ ಜೊತೆ ಇರ್ತೀನಿ ಅಂತ ಹೇಳಿರುವಂಥದ್ದು. ಗೀತಾ ಶಿವಣ್ಣ ಏನಿದ್ದಾರೆ ಶಿವರಾಜಕುಮಾರ್ ಅವರು, ಗೀತಾ ಶಿವರಾಜಕುಮಾರ್ ಈ ರೀತಿಯಾಗಿ ಹೇಳಿರುವಂಥದ್ದು. ಅವರ ಎಲ್ಲೋ ಒಂದು ಕಡೆ ಅವರು ಕೆಲವೊಂದು ಸೋಲುಗಳಿಂದ ಸತತವಾಗಿ ಏನು ಸೋಲನ್ನು ಅನುಭವಿಸಿದ್ರು, ಕಳೆದ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸಿದರು. ಹೀಗಾಗಿ ಆ ಒಂದು ಸೋಲುಗಳಿಂದ ಬೇಜಾರಾಗಿ, ಮನಸ್ಸಿಗೆ ನೋವಾಗಿ ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರ ಬಂಗಾರಪ್ಪ ಅವರ ಪುತ್ರಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಜಕೀಯದಲ್ಲಿ ಇನ್ನು ಮುಂದೆ ಗೀತಾ ಶಿವರಾಜಕುಮಾರ್ ಅವರು ಕಾಣಿಸಿಕೊಳ್ಳಲ್ಲ, ಅಂದರೆ ಅಭ್ಯರ್ಥಿಯಾಗಿ ಕಾಣಿಸಿಕೊಳ್ಳಲ್ಲ, ಆದರೆ ಪಕ್ಷದ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತೀನಿ, ಕಾಣಿಸ್ಕೊಳ್ತೇನೆ, ಪಕ್ಷಕ್ಕೆ ಬೆಂಬಲ ನೀಡ್ತೇನೆ, ಒಬ್ಬ ಕಾರ್ಯಕರ್ತರ ರೀತಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಇನ್ನು ಮುಂದೆ ಯಾವುದೇ ಎಲೆಕ್ಷನ್ಗಳಿಗೆ ಯಾವುದೇ ಕ್ಷೇತ್ರ ಆಗಿರ್ಬೋದು ನಾನು ಸ್ಪರ್ಧೆ ಅಂತೂ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ರಾಜಕೀಯದಿಂದ ದೂರ ಉಳಿಯುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಈಗ ಗೀತಾ ಶಿವರಾಜಕುಮಾರ್ ಅವರು. ಗೀತಾ ಅವರು ರಾಜಕೀಯ ಯಾಕೋ ಬೇಡ ಅನಿಸಿದೆ, ಸಿನಿಮಾ ರಂಗದಲ್ಲೇ ನಾನು ಮುಂದುವರಿತೇನೆ ಅಂತ ನಿರ್ಧಾರವನ್ನು ಮಾಡದಂತೆ ಇದೆ. ಅನೇಕ ಚಿತ್ರಗಳಿಗೆ ಇವರು ಹಣವನ್ನು ಹೂಡಿಕೆ ಮಾಡಿದ್ದಾರೆ ಈ ಕೆಲ ಸಿನಿಮಾಗಳ ಚಿತ್ರರಂಗದಲ್ಲಿ. ಹೀಗಾಗಿ ಇನ್ನು ಮುಂದೆ ನಾನು ಸಿನಿಮಾದ ಕಡೆ ಒಲವನ್ನು ತೋರಿಸ್ತೀನಿ, ರಾಜಕೀಯ ಯಾಕೋ ನಮಗೆ ಸರಿಯಾಗಿ ಆಗಿ ಬರ್ತಾ ಇಲ್ಲ. ಸ್ವತಃ ಇವರು ಮಾಜಿ ಮುಖ್ಯಮಂತ್ರಿ ಒಬ್ಬ ಪುತ್ರಿಯಾಗಿದ್ದರೂ ಕೂಡ, ಬಂಗಾರಪ್ಪ ಅವರ ಪುತ್ರಿಯಾಗಿದ್ದರೂ ಕೂಡ ಇವರಿಗೆ ರಾಜಕೀಯದಲ್ಲಿ ಅಂದುಕೊಂಡಂಥ ಒಂದು ಯಶಸ್ಸು ಸಿಗಲಿಲ್ಲ, ಪದೇ ಪದೇ ಸೋಲನ್ನು ಕಂಡರು. ಹೀಗಾಗಿ ಅದರಿಂದ ಮನನೊಂದು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.